ಓಕೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ರಸಾಯನಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಏನೊಂದು ಚಾಪ್ಟರ್ ಇದೆ. ಈ ಒಂದು ಚಾಪ್ಟರ್ನಲ್ಲಿ ಬರ್ತಕ್ಕಂತಹ ಕೆಲವೊಂದು ಪ್ರಮುಖವಾದಂಥ ಪ್ರಶ್ನೋತ್ತರಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದರೆ ಮುಂಬರುವ ಪರೀಕ್ಷೆಗಳಂತ ಕರ್ನಾಟಕ TET ಇರ್ಬೋದು, GPSTR ಇರ್ಬೋದು, ಆಮೇಲೆ HSTR ಇರ್ಬೋದು, FD ಎಕ್ಸಾಮ್ ಇರ್ಬೋದು, IAS, KS, PSI, PDO ಪ್ರತಿಯೊಂದು ಎಕ್ಸಾಮ್ನಲ್ಲಿ ನಿಮಗೆ ಈ ಒಂದು ವಿಜ್ಞಾನ ಒಂದು ಪ್ರಮುಖವಂಥ ವಿಷಯ ಆಗಿರುತ್ತೆ. ಎಲ್ಲರಿಗೂ ನಿಮ್ಗೆ ಗೊತ್ತಾಗಿದೆ. ಸೊ ಅದರಲ್ಲಿ ವಿಜ್ಞಾನದಲ್ಲಿ ಬರ್ತಕ್ಕಂಥ ಒಂದು ಚಾಪ್ಟರ್ ಇದು ಕೆಮಿಸ್ಟ್ರಿನಲ್ಲಿ ರಸಾಯನಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳು. ಸೊ ಈ ಒಂದು ಚಾಪ್ಟರ್ನಲ್ಲಿ ಆಲ್ರೆಡಿ ವಿಡಿಯೋಸ್ ಇದೆ. ಆ ವಿಡಿಯೋಸ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡ್ಕೋಬೋದು. ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋಸ್ ನೀವು ಕಂಪ್ಲೀಟ್ ಆಗಿ ನೋಡಿ ಆದಮೇಲೆ ಈ ಒಂದು ಟೆಸ್ಟ್ಗಳನ್ನು ನೀವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಓಕೆ, ನಾವು ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಬೇಕಾದ್ರೆ ನೀವು ಸಾಲ್ವ್ನ ಮಾಡ್ಕೋಬೋದು. ಓಕೆ, ಇನ್ನು ಈ ಒಂದು ಚಾಪ್ಟರ್ನಲ್ಲಿ ನಮಗೆ ರಸಾಯನಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಕೆಲವೊಂದು ಸಿಕ್ಕಾಪಟ್ಟಿ ಕ್ವಶನ್ಸ್ಗಳು ಬರ್ತವೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಏನಿರ್ತವೆ ಸೊ ಅದಷ್ಟೇ ನಾನಲ್ಲಿ ನಿಮ್ಗೆ ತೊಗೊಂಡಿರೋದು. ಓಕೆನಾ? ಸೊ ಹೀಗಾಗಿ ಎಷ್ಟು ಇಂಪಾರ್ಟೆಂಟ್ ಇದೆ ಸೊ ಅಷ್ಟು ಇಂಪಾರ್ಟೆಂಟನ್ನು ಮಾತ್ರ ಇಲ್ಲಿ ತೊಗೊಂಡು ಎಲ್ಲ ಕ್ವಶನ್ಗಳನ್ನು ತೊಗೊಂಡಿಲ್ಲ. ಯಾಕಂದರೆ ಚಾಪ್ಟ್ರು ದೊಡ್ಡದೇನಿಲ್ಲ, ಬಟ್ ನಮಗೆ ಇಂಪಾರ್ಟೆಂಟ್ ಎಷ್ಟು ಅನಿಸುತ್ತೆ ಆ ಒಂದು ಕ್ವಶನ್ಗಳನ್ನು ನಾನು ತೊಗೊಂಡಿರ್ತೀನಿ. ಹೌದಾ? ಓಕೆ, ಇನ್ನು ಫಸ್ಟ್ ಒಂದು ಕ್ವಶನ್ ಇದೆ ನೋಡಿ. ಕೆಮಿಸ್ಟ್ರಿ ಈ ಶಬ್ದವು ಟಿಮ್ ಟಿಮ್ ಪದದಿಂದ ಉತ್ಪತ್ತಿಯಾಗಿದೆ. ಅಂದರೆ ಯಾವ ಒಂದು ಶಬ್ದದಿಂದ ಈ ಒಂದು ಕೆಮಿಸ್ಟ್ರಿ ಅಂತಕ್ಕಂಥ ಶಬ್ದ ಉತ್ಪತ್ತಿಯಾಗಿದೆ ಅಂತ ಕೇಳ್ತಾರೆ. ನೀವು ಯಾವಾಗ ಈ ಒಂದು ಕ್ಲಾಸ್ನ ವಿಡಿಯೋಸ್ ನೋಡ್ತೀರಾ, ಸೊ ನಿಮ್ಮ ವಿಡಿಯೋಸಲ್ಲಿ ನಾವು ಕೊಟ್ಟಿದ್ದೀನಿ ಅಲ್ಲೇ ನಿಮಗೆ. ನೀವು ಫಸ್ಟ್ ಇದರ ಆನ್ಸರ್ ಏನಪ್ಪ ಅಂದರೆ ಆನ್ಸರ್ ಬರುತ್ತಿದ್ರದ್ದು ಈಜಿಪ್ಟಿಯನ್ ಅಂತ. ಇದರ ಆನ್ಸರ್ ಏನಂದರೆ ಈಜಿಪ್ಟಿಯನ್. ಯಾಕಂದರೆ ಫಸ್ಟ್ ನೀವು ಹೇಳಿದ್ದೆ ಇದೆ ನಾನು, ಕೆಮಿಸ್ಟ್ರಿ ಈ ಶಬ್ದ ಯಾವ ಪದದಿಂದ ಉತ್ಪತ್ತಿಯಾಗಿದೆ ಅಂತ ಹೇಳಿದ್ದೆ ಈಜಿಪ್ಟಿಯನ್. ಫ್ರೆಂಚ್ ಮತ್ತು ಗ್ರೀಕ್ ಅಲ್ಲ, ಫ್ರೆಂಚ್ ಅಲ್ಲ, ಮತ್ತು ಇಂಗ್ಲೀಷ್ ಶಬ್ದದಿಂದ ಬಂದಿರತಕ್ಕಂಥ ಶಬ್ದ ಇದು ಅಲ್ಲ. ಹೌದಾ? ಸೊ ಇದು ಬಂದಿರೋದೇ ಈಜಿಪ್ಟಿಯನ್ ಅಂತಕ್ಕಂಥ ಈ ಒಂದು ಶಬ್ದದಿಂದ ಅಥವಾ ಒಂದು ಪದದಿಂದ ಈ ಒಂದು ಕೆಮಿಸ್ಟ್ರಿ ಅಂತಕ್ಕಂಥ ವರ್ಡು ತಯಾರಾಗಿದೆ. ಸೊ ಹೀಗಾಗಿ ಇದರ ಒಂದು ಆನ್ಸರ್ ಏನಿದೆ ಅಂದರೆ ಈಜಿಪ್ಟಿಯನು. ಇನ್ನು ಸೆಕೆಂಡ್ ಒಂದು ಕ್ವಶನ್ನ ನೋಡಿದ್ರೆ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ, ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂದರೆ ಯಾರು? ನಿಮ್ಗೆ ಗೊತ್ತಿರ್ಬೋದು, ಮೇಡಮ್ ಕ್ಯೂರಿ. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಮೇಡಮ್ ಕ್ಯೂರಿ. ಸೊ ಮೇಡಮ್ ಕ್ಯೂರಿ ಅವರು ಏನು ರಿಸರ್ಚ್ ಮಾಡಿದ್ರು ಅಂದರೆ, ಮೇಡಮ್ ಕ್ಯೂರಿ ಏನು ಮಾಡಿದ್ರು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಸೊ ಅದ್ರ ಗೊತ್ತಿರಲಿ, ಮೇಡಮ್ ಕ್ಯೂರಿ ಅವರು ವಿಶ್ವದಲ್ಲಿ ಮೊದಲ ಮಹಿಳಾ ನೊಬೆಲ್ ಪ್ರೈಸ್ ತಗೊಂಡವರೇ ಇವರು. ವಿಶ್ವದಲ್ಲಿ ಮೊದಲ ನೊಬೆಲ್ ಪ್ರೈಸ್ನ ಮಹಿಳಾ ನೊಬೆಲ್ ಪ್ರೈಸನ್ನು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಇವರು ಮೇಡಮ್ ಮ್ಯಾರಿ ಕ್ಯೂರಿ. ಸೊ ಇವರಂತರೂ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಲ್ಲ. ಇನ್ನು ವಿಲಿಯಂ ರಾಂಟ್ಜನ್ ಕೇಳಿದರೆ ಇವರು ಏನು ಮಾಡ್ತಾರೆ ಅಂದರೆ, ಇವರು ಕೂಡ ವಿಶ್ವದಲ್ಲಿ ಪ್ರಥಮ ಬಾರಿಗೆ ನೊಬೆಲ್ ಪ್ರೈಸ್ ತಗೊಂಡಿರ್ತಕ್ಕಂಥ ಪುರುಷ ವಿಜ್ಞಾನ ಅಂತಲೇ ಹೇಳ್ಬೋದು. ಯಾಕಂದರೆ ಮೇಡಮ್ ಮ್ಯಾರಿ ಕ್ಯೂರಿ ಇವರು ಲೇಡೀಸು. ಸೊ ವಿಲಿಯಂ ರಾಂಟ್ಜನ್ ಇವರು ಏನಿದ್ದಾರೆ ಅಂದರೆ ಇವರು ಪುರುಷ ಒಬ್ಬ ವಿಜ್ಞಾನ ಅಂತಲೇ ಹೇಳ್ಬೋದು. ಇನ್ನು ಥರ್ಡ್ ಒನ್ ಹೇಳಿದರೆ ಆ್ಯಂಟಿ ಲವೋಜಿಯರ್. ನೋಡಿ, ಆ್ಯಂಟಿ ಲವೋಜಿಯರ್ ಕೊಟ್ಟಿದ್ದಾರೆ. ಇವರೇ ಈ ಒಂದು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಗೆ ಗೊತ್ತಿರೋದು ಮೇಡಮ್ ಮ್ಯಾರಿ ಕ್ಯೂರಿ ಆಮೇಲೆ ವಿಲಿಯಂ ರಾಂಟ್ಜನ್ ಇವರು ಬೇರೆ ಒಂದು ಕ್ಷೇತ್ರದಲ್ಲಿ ರಿಸರ್ಚ್ನ ಮಾಡಿದ್ದಾರೆ. ಹೌದಾ? ನಿಮ್ಗೆ ಗೊತ್ತಿರ್ಬೋದು, ವಿಲಿಯಂ ರಾಂಟ್ಜನ್ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆಮೇಲೆ ಮೇಡಮ್ ಮ್ಯಾರಿ ಕ್ಯೂರಿ ಅವರು ರೇಡಿಯಂನ ಕಂಡು ಹಿಡಿದಿದ್ದಾರೆ. ಇದು ನಿಮ್ಗೆ ಗೊತ್ತಿದೆ ವಿಷಯ. ಸೊ CV ರಾಮನ್ ಸರ್ ಇವರು ಒಬ್ಬ ಫಿಸಿಕ್ಸ್ ಸೈಂಟಿಸ್ಟು. ಸೊ ಇದು ಕೂಡ ನಿಮ್ಗೆ ಗೊತ್ತೇ ಇದೆ. ಸೊ ಹೀಗಾಗಿ ಇದು ವಿಲಿಯಂ ರಾಂಟ್ಜನ್ ಅಂತೂ ಈ ಒಂದು ಆನ್ಸರ್ ಅಂತೂ ಆಗಲ್ಲ. CV ರಾಮನ್ ಆಗಲ್ಲ, ಮೇಡಮ್ ಮ್ಯಾರಿ ಕ್ಯೂರಿ ಅಂತೂ ಆಗಲ್ಲ. ಸೊ ಇದರ ಒಂದು ಆನ್ಸರ್ ಏನಪ್ಪ ಅಂದರೆ ಆ್ಯಂಟಿ ಲವೋಜಿಯರ್. ಸೊ ಇವರು ರಸಾಯನಶಾಸ್ತ್ರದ ಪಿತಾಮಹ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒಂದು ಥರ್ಡ್ ಕ್ವಶನ್ ನೋಡಿದ್ರೆ, ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರದ ವರ್ಷವಾಗಿ ಆಚರಣೆಯನ್ನು ಮಾಡಲಾಯಿತು? ನೋಡಿ, ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರದ ವರ್ಷವನ್ನಾಗಿ ಆಚರಣೆಯನ್ನು ಮಾಡಲಾಯಿತು ಅಂತ ಕೇಳ್ತಾರೆ ಕ್ವಶನ್ನ. ಸೊ ನಿಮ್ಗೆ ಗೊತ್ತಿರ್ಬೋದು, ನೀವು ಸ್ಟಡಿನ ಯಾವಾಗ ಮಾಡ್ತೀರಾ ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದು ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರವನ್ನು ಆಚರಣೆ ಮಾಡೋ ವರ್ಷ ಯಾವುದಪ್ಪ ಅಂದರೆ 2011ನೇ ಇಸ್ವಿಯಲ್ಲಿ. ಇದರ ಆನ್ಸರ್ ಏನಂದರೆ
2011ನೇ ಇಸ್ವಿಯಲ್ಲಿ ಅಂತಾರಾಷ್ಟ್ರೀಯ ಒಂದು ರಸಾಯನ ದಿನವನ್ನು ಆಚರಣೆಯನ್ನು ಮಾಡಲಾಯಿತು. ಸೊ ಈ ಒಂದು ಡೇಟ್ನ ಫಿಕ್ಸ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಯಾವ ಇಸ್ವಿಯಲ್ಲಿ ಆಯ್ತಂದರೆ 2011ನೇ ಇಸ್ವಿಯಲ್ಲಿ ಈ ಒಂದು ರಸಾಯನಶಾಸ್ತ್ರದ ವರ್ಷವನ್ನಾಗಿ ಆಚರಣೆಯನ್ನು ಮಾಡಲಾಯಿತು. ಓಕೆನಾ. ಇನ್ನು ಕ್ವಶನ್ ನಂಬರ್ 4 ನೋಡಿ. ವಿಶ್ವದಲ್ಲೇ ಮೊದಲ ಬಾರಿಗೆ ನೊಬೆಲ್ ಪಾರಿತೋಷಿಕ ಪಡೆದುಕೊಂಡ ವಿಜ್ಞಾನಿ. ನಿಮ್ಗೆ ಜಸ್ಟ್ ಹೇಳಿದ್ದೆ ನಾನು, ವಿಶ್ವದಲ್ಲೇ ಮೊದಲ ಬಾರಿಗೆ, ಮಹಿಳಾ ಅಂತ ಅಂದಿಲ್ಲ ಅವರು, ಕೇವಲ ಏನಂದಿದ್ರು ನಿಮಗೆ, ವಿಶ್ವದಲ್ಲಿ ಮೊದಲ ಬಾರಿಗೆ ನೊಬೆಲ್ ಪಾರಿತೋಷಿಕ ಪಡೆದುಕೊಂಡ ವಿಜ್ಞಾನಿ ಯಾರಂತ ಕೇಳಿದ್ರೆ ನೀವು ಹೇಳಿ ಆನ್ಸರ್. ನನಗೆ ಯಾರು ಬರ್ತಾರೆ ಹೇಳಿ ಆನ್ಸರ್. ಇದರಲ್ಲಿ ಯಾರು ಬರ್ತಾರೆ? ವಿಲಿಯಂ ರಾಂಟ್ಜನ್. ಇವರು ವಿಶ್ವದಲ್ಲೇ ಮೊದಲ ನೊಬೆಲ್ ಪ್ರೈಸ್ನ ತೆಗೆದುಕೊಂಡಿರ್ತಕ್ಕಂಥ ಒಬ್ಬ ವಿಜ್ಞಾನಿ. ಸೊ ಇಲ್ಲಿ ವಿಶ್ವದಲ್ಲಿ ಮೊದಲ ಬಾರಿಗೆ ಮಹಿಳಾ ಅಂತಕ್ಕಂಥ ವರ್ಡ್ ಬಂದರೆ ಯಾರನ್ನ ತೋರಿಸ್ತೀರ ನೀವು? ಮೇಡಮ್ ಮ್ಯಾರಿಕೋನ ತೋರಿಸ್ಬೇಕು. ಬಟ್ ವಿಶ್ವದಲ್ಲಿ ಮೊದಲ ಬಾರಿ ನೊಬೆಲ್ ಪಾರಿತೋಷಿಕ ಪಡೆದುಕೊಂಡ ವಿಜ್ಞಾನಿ ಅಂದರೆ ವಿಲಿಯಂ ರಾಂಟ್ಜನ್ ಅಂತ ನೀವು ತೋರಿಸ್ಬೇಕು. ಓಕೆನಾ, ವಿಲಿಯಂ ರಾಂಟ್ಜನ್. ಓಕೆ. ಸೊ ಇದ್ರ ಒಂದು ಆನ್ಸರ್ ಏನಪ್ಪ ಅಂದರೆ ವಿಲಿಯಂ ರಾಂಟ್ಜನ್. ಓಕೆ. ಇನ್ನು ನೆಕ್ಸ್ಟ್ ಒಂದು 5ನೇ ಕ್ವಶನ್ ನೋಡಿದ್ರೆ ನೋಡಿ, 5ನೇ ಕ್ವಶನ್ ಏನು ಹೇಳುತ್ತೆ ನಿಮಗೆ, ಕ್ವಶನ್ ನಂಬರ್ 5. ಧಾತು ಅಂದರೆ ಎಲಿಮೆಂಟ್ಸ್ ಎಂಬ ಪದವನ್ನು ಮೊದಲ ಬಳಕೆಗೆ ತಂದ ವಿಜ್ಞಾನಿ ಯಾರು? ನೋಡಿ, ಎಲಿಮೆಂಟ್ಸ್ ಈ ಪದವನ್ನು ಮೊದಲ ಬಳಕೆಗೆ ತಂದಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಯಾರು ಇರ್ಬೋದು ಆನ್ಸರ್ ಹೇಳಿ ನೋಡುವ. ಯಾರು ಗೊತ್ತಿದೆ ಆನ್ಸರು? ನಿಮ್ಗೆ ಗೊತ್ತೇ ಈ ಒಂದು ಪದವನ್ನು ಅಂದರೆ ಎಲಿಮೆಂಟ್ಸ್ ಈ ಪದವನ್ನು ಬಳಕೆ ತಂದ ವಿಜ್ಞಾನಿ ಯಾರಪ್ಪ ಅಂದರೆ ಈ ನಮ್ಮ ರಾಬರ್ಟ್ ಬಾಯ್ಲ್ ಅಂತಕ್ಕಂಥ ವಿಜ್ಞಾನಿಯವರು ಇದನ್ನು ಬಳಕೆಗೆ ತಂದಿರತಕ್ಕಂಥ ಒಬ್ಬ ವಿಜ್ಞಾನಿ. ಸೊ ಇದ್ರ ಬಿಟ್ಟರೆ ಇನ್ನೂ ಕೆಲವೊಂದು ಜನರಲ್ಲಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ರುದರ್ಫೋರ್ಡ್. ಸೊ ನಿಮ್ಗೆ ಗೊತ್ತಿರ್ಬೋದು. ಸೊ ರುದರ್ಫೋರ್ಡ್ ಈ ಒಬ್ಬ ವಿಜ್ಞಾನಿ, ಇವ್ರು ಏನು ರಿಸರ್ಚ್ ಮಾಡಿ ನಿಮ್ಗೆ ಗೊತ್ತಿರ್ಬೋದಾ? ಗೊತ್ತೇ ಆಲ್ರೆಡಿ. ಸೊ ಸ್ಪ್ಲಿಟಿಂಗ್ ಆಫ್ ದ ಅಟಮ್ಸ್, ಅಲ್ಲಿರ್ತಕ್ಕಂಥ ಅಲ್ಫಾ ರೇಜು, ಬೀಟಾ ರೇಜ್ ಮತ್ತು ಗ್ಯಾಮಾ ರೇಜ್ಗಳನ್ನ ರಿಸರ್ಚ್ ಮಾಡ್ತಾರೆ. ಇವ್ರು ಯಾರು? ನಮ್ಮ ರುದರ್ಫೋರ್ಡ್ ವಿಜ್ಞಾನಿ. ಇನ್ನು ಥಾಮ್ಸನ್ ಅಂತ ನೋಡ್ರಿ, ಥಾಮ್ಸನ್ ಏನು ರಿಸರ್ಚ್ ಮಾಡಿದ್ರೆ ಅಂದರೆ ಇಲೆಕ್ಟ್ರಾನ್ಗಳು ಅಂದರೆ ಅಟಮ್ಸ್ ನ್ಯೂಕ್ಲಿಯಸ್ನಲ್ಲಿ ಇಲೆಕ್ಟ್ರಾನ್ ಇರುತ್ತವೆ ಅಂತ ರಿಸರ್ಚ್ ಮಾಡಿದ್ರೆ ಈ ನಮ್ಮ ಥಾಮ್ಸನ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಮೇಡಮ್ ಕ್ಯೂರಿ ಅಂತ ನಿಮ್ಗೆ ಗೊತ್ತಿದೆ. ಸೊ ಇವ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಧಾತು ಅಂದರೆ ಎಲಿಮೆಂಟ್ಸ್ ಈ ಒಂದು ಪದವನ್ನು ಮೊದಲ ಬಳಕೆ ತಂದ ವಿಜ್ಞಾನಿ ಯಾರಪ್ಪ ಅಂದರೆ ರಾಬರ್ಟ್ ಬಾಯ್ಲ್. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿದ್ರೆ, ವಜ್ರ ಇದು ಯಾವುದರ ಬಹುರೂಪ? ನಿಮ್ಗೆ ಗೊತ್ತಿರ್ಬೋದು. ಬಹುರೂಪ ಅಂದರೆ ಅಲೋಟ್ರಾಪ್ಸ್ ಅಂತ ಕರಿತೀವಿ. ಸೊ ಅಲೋಟ್ರಾಪ್ಸು ಸಿಕ್ಕಾಪಟ್ಟೆ ನಿಮಗೆಲ್ಲ ಗೊತ್ತಿದೆ. ಫಾಸ್ಫರಸ್ನಲ್ಲಿ ಅಲೋಟ್ರಾಪ್ಸ್ ಬರುತ್ತೆ, ಆಮೇಲೆ ಕಾರ್ಬನಲ್ಲಿ ಬರುತ್ತೆ, ಆಮೇಲೆ ಆಕ್ಸಿಜನಲ್ಲಿ ಬರುತ್ತೆ. ಸೊ ಕ್ವಶನ್ ಏನಪ್ಪ ಅಂದರೆ ವಜ್ರ ಇದು ಯಾವುದರ ಒಂದು ಬಹುರೂಪ ಅಂತ ಕೇಳಿದ್ರೆ ಕ್ವಶನ್. ವಜ್ರ ಎಲ್ಲಿ ಬರುತ್ತೆ ಇದು ಹೇಳಿ? ವಜ್ರ ಇದು ಎಲ್ಲಿ ಬರುತ್ತೆ? ಎಲ್ಲಿ? ಇಂಗಾಲ. ಸೊ ಇಂಗಾಲ ಅಂದರೆ ಕಾರ್ಬನು. ಸೊ ಕಾರ್ಬನದ ಒಂದು ಇದು ಅಲೋಟ್ರಾಪ್ಸ್ ಇದೆ, ನಿಮಗೆಲ್ಲ ಗೊತ್ತೇ ಇದೆ, ಹೌದಾ? ಆಕ್ಸಿಜನ್ ತಗೊಂಡ್ರೆ ಆಮ್ಲಜನಕ ಅಂದರೆ ಆಕ್ಸಿಜನು. ಸೊ ಆಕ್ಸಿಜನಲ್ಲಿ ಇರ್ತಕ್ಕಂಥ ಬಹುರೂಪ ಯಾವ ಹೇಳಿ? ಅಲೋಟ್ರಾಪ್ಸು O2 ಮತ್ತು O3. ಅದ್ರ ಬಿಟ್ಟರೆ ನಾವು ರಂಜಕವನ್ನು ತೊಗೊಂಡ್ರೆ ಅಂದರೆ ಫಾಸ್ಫರಸ್ನ ತೊಗೊಂಡ್ರೆ ಸೊ ಇದರಲ್ಲಿ ಇರ್ತಕ್ಕಂತಹ ಅಲೋಟ್ರಾಪ್ಸ್ ಯಾವುದಂದರೆ ರೆಡ್ ಅಲೋಟ್ರಾಪ್ಸ್ ಮತ್ತು ವೈಟ್ ಅಲೋಟ್ರಾಪ್ಸ್, ಬಿಳಿ ಮತ್ತು ಕೆಂಪು ರಂಜಕ, ಹೌದಾ? ಇನ್ನು ಗ್ರಾಫೈಡ್ ತೊಗೊಂಡ್ರೆ ಗ್ರಾಫೈಡ್ ಕೂಡ ಇದು ಒಂದು ಇಂಗಾಲದ ಒಂದು ಬಹುರೂಪ ಇದೆ. ಸೊ ಇದು ನಿಮ್ಗೆ ಗೊತ್ತಿರಲಿಲ್ಲ. ಆಲ್ರೆಡಿ ನಾನು ವಿಡಿಯೋಸ್ನೆಲ್ಲ ಹೇಳಿದ್ದು ನಿಮಗೆ. ಸೊ ವಿಡಿಯೋಸ್ ಲಿಂಕ್ ಕೆಳಗಡೆ ತಾವು ನೋಡ್ಬೋದು, ಆಯಿತಾ? ನಿಮಗೆಲ್ಲ ಗೊತ್ತಿದೆ. ಸೊ ಇಂಗಾಲದ ಒಂದು ಬಹುರೂಪ ಗ್ರಾಫೈಟು, ವಜ್ರ, ಡೈಮಂಡು, ಆಮೇಲೆ ಫುಲ್ರೆನ್ಸ್ ಇದೆ, ಕೋಕ್ ಇದೆ, ಕೋಲ್ ಇದೆ. ಸೊ ಎಲ್ಲ ಏನಿದೆ ಅಂದರೆ ಒಂದು ಇಂಗಾಲದ ಅಂದರೆ ಕಾರ್ಬನದ ಒಂದು ಅಲೋಟ್ರಾಪ್ಸ್ ಇದೆ. ಸೊ ಹೀಗಾಗಿ ವಜ್ರ ಇದು ಇಂಗಾಲದ ಒಂದು ಬಹುರೂಪ ಅಂತ ಹೇಳ್ಬೋದು. ನೆಕ್ಸ್ಟ್ 7th ಒಂದು ಕ್ವಶನ್ ಇದೆ, ಬಿಟುಮಿನಸ್ ಇದು ಏನು ಅಂತ ಕೇಳಿದರೆ. ಬಿಟುಮಿನಸ್ ಎಲ್ಲಿ ಬರುತ್ತೆ? ಇದು ಯಾರೋ ಸ್ಟಡಿ ಮಾಡಿದ್ರಾ? ಸ್ಟಡಿ ಮಾಡಿದ್ರೆ ನಿಮಗೆ ಬರುತ್ತೆ. ಸೊ ನಿಮ್ಗೆ ಗೊತ್ತಿರಲಿ, ಈ ಒಂದು ಬಿಟುಮಿನಸ್ ಇದು ಏನಪ್ಪ ಅಂದರೆ ಒಂದು ಕಲ್ಲಿದ್ದಲಿಯ ಒಂದು ಪ್ರಕಾರ ಅಂತಲೇ ಹೇಳ್ಬೋದು. ಯಾಕಂದರೆ ಕಲ್ಲಿದ್ದಲಿ ಅಂತ ನಿಮ್ಗೆ ಹೇಳಿದ್ದೀನಿ. ಸೊ ಈ ಒಂದು ಚಾಪ್ಟರ್ನ ವಿಡಿಯೋಸಲ್ಲಿ ಸೊ ಕಲ್ಲಿದ್ದಲಿ ಬಿಟುಮಿನಸ್ ಇದು ಏನಂದರೆ ಕಲ್ಲಿದ್ದಲಿ ಒಂದು ಪ್ರಕಾರ. ಬಿಟುಮಿನಸ್ ಇದೆ, ಅದ್ರ ಬಿಟ್ಟರೆ ಅಂಥ್ರಾಸೈಟ್ ಇದೆ, ಪೀಟ್ ಇದೆ, ಲೆಗ್ನೈಟ್ ಇದೆ, ಅದೆಲ್ಲ ಇರತಕ್ಕಂಥ ಕಲ್ಲಿದ್ದಲಿಯ ಪರ್ಸೆಂಟೇಜ್ ಮೇಲೆ ಆ ಒಂದು ಕಲ್ಲಿದ್ದಲಿಯ ಪ್ರಕಾರವನ್ನಾಗಿ ಇದನ್ನು ಮಾಡ್ತಾರೆ. ಈ ಬಿಟುಮಿನಸ್ನ ತೊಗೊಂಡ್ರೆ ಇಲ್ಲಿ 78% ಏನಿರ್ತಪ್ಪ ಅಂದರೆ ಕಲ್ಲಿದ್ದಲಿ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ, ಸಾರಿ ಕಾರ್ಬನ್ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಎಷ್ಟು % ಕಾರ್ಬನ್ ಇರುತ್ತೆ ಅನ್ನೋದ್ರ ಮೇಲೆ ಇದನ್ನು
ಟೈಪ್ಸ್ ಆಫ್ ದ ಕೋಕ್ ಅಂತ ಮಾಡಿರ್ತಾರೆ. ಸೊ ಇದೇ ಥರ ನೀವು ಗಂಧಕ ನಾವು ತೊಗೊಂಡ್ರೆ, ಗಂಧಕ ಅಂದರೆ ಏನು, ಸಲ್ಫರ್. ಸೊ ಸಲ್ಫರ್ನಲ್ಲಿ ಆಕ್ಟಾಹೈಡ್ರಲು, ಮೋನೋಕ್ಲೋನಿಕ್ ಮತ್ತು ಪ್ಲಾಸ್ಟಿಕ್ ಸಲ್ಫರ್ ಅಂತ 3 ಟೈಪ್ಸ್ ಇದೆ, ಹೌದಾ. ಆಮೇಲೆ ಫಾಸ್ಫರಸ್ನ ತೊಗೊಂಡ್ರೆ ವೈಟ್ ಆಮೇಲೆ ರೆಡ್ ಅಂತ ಬರುತ್ತೆ. ಕಬ್ಬಿಣದಲ್ಲಿ ಕೂಡ ಟೈಪ್ಸ್ ಆಫ್ ದ ಐರನ್ ಅಂತ ಬರುತ್ತೆ. ಸೊ ಅದು ಕೂಡ ನಿಮಗೆ ಆ ಚಾಪ್ಟರ್ ಬಂದಾಗ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ಬಿಟುಮಿನಸ್ ಏನಪ್ಪ ಅಂದ್ರೆ ಇದು ಕಲ್ಲಿದ್ದಲಿಯ ಒಂದು ಪ್ರಕಾರ. ಓಕೆ, ಏನು ನೆಕ್ಸ್ಟ್ 8th ಒಂದು ಕ್ವಶನ್ ನೋಡಿದ್ರೆ ನೋಡಿ, ವಾಟರ್ ಗ್ಯಾಸ್ದಲ್ಲಿ ಇರತಕ್ಕಂತಹ ಮಿಶ್ರಣ. ವಾಟರ್ ಗ್ಯಾಸ್ ನೀವು ನೋಡಿರ್ಬೋದು, ನೀವು ಅಷ್ಟು ನಿಮಗೆ 2 ಗ್ಯಾಸ್ಗಳನ್ನು ಸೊ ಸ್ಟಡಿ ಮಾಡೋಕ್ಕೆ ಕೊಟ್ಟಿದ್ದಾರೆ, ಗೊತ್ತಾ ನಿಮಗೆ. ಸೊ ವಾಟರ್ ಗ್ಯಾಸ್ ಮತ್ತು ಇನ್ನೊಂದು ಯಾವುದು ಪ್ರೊಡ್ಯೂಸರ್ ಗ್ಯಾಸ್ ಅಂತ 2 ಗ್ಯಾಸ್ಗಳನ್ನು ನಿಮ್ಗೆ ಸ್ಟಡಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಈ ವಾಟರ್ ಗ್ಯಾಸ್ನಲ್ಲಿ ಇರತಕ್ಕಂಥ ಮಿಶ್ರಣ ನೋಡಿ, ವಾಟರ್ ಮತ್ತು ಹೈಡ್ರೋಜನ್ ಇರುತ್ತಾ. ಸೊ ವಾಟರ್ ಗ್ಯಾಸ್ ಅನ್ಕೊಳ್ಳಿ ಇದೆ ನೆನಪಿರೋ. ಸೊ ಇದು ಅಲ್ಲ ಆನ್ಸರ್, ಇದು ರಾಂಗ್. ಸೆಕೆಂಡು H2O ಮತ್ತು N2, H2O ಮತ್ತು N2 ಇದು ಕೂಡ ರಾಂಗ್ ಆಗಿರ್ತಕ್ಕ ಆನ್ಸರ್ ಇದೆ, ಇದು ಕೂಡ ರಾಂಗ್ ಇದೆ, ಕರೆಕ್ಟ್ ಅಲ್ಲ. ಇನ್ನು ಥರ್ಡ್ ಒನ್ ಇದೆ HNO3 ಆ್ಯಂಡ್ H2 ಸೂಪರ್. ಏನು ನಿಮ್ಗೆ ಗೊತ್ತಾ, HNO3 ಆ್ಯಂಡ್ H2 ಸೂಪರ್ ಅಂದರೆ ಇದೊಂದು ನೈಟ್ರೇಟಿಂಗ್ ಮಿಕ್ಚರ್ ಇದೆ. ಸೊ ಯಾವ ಒಂದು ಮಾಲಿಕ್ಯೂಲ್ಸ್ನಲ್ಲಿ ನಾವು HNO3 ಮತ್ತು H2 ಸೂಪರ್ ಯೂಸ್ ಮಾಡ್ತೀವಿ, ಅದಕ್ಕೆ ನೈಟ್ರೇಟಿಂಗ್ ಮಿಕ್ಚರ್ ಅಂತ ಕರೀತಾರೆ. ಸೊ ಇದು ಕೂಡ ರಾಂಗ್ ಆನ್ಸರ್ ಇದೆ. ಸೊ ಉಳಿದಿರೋದು ಯಾವುದಪ್ಪ ಅಂದರೆ ಕಾರ್ಬನ್ ಮೋನಾಕ್ಸೈಡ್ ಮತ್ತು ಹೈಡ್ರೋಜನ್ ಇರತಕ್ಕಂಥ ಏನಾದರೂ ಮಿಶ್ರಣ ಇದ್ದರೆ ಸೊ ಅದನ್ನು ನಾವು ವಾಟರ್ ಗ್ಯಾಸ್ ಅಂತ ಕರಿತೀವಿ. ಅದರ ಆನ್ಸರ್ ಯಾವುದಂದರೆ CO ಆ್ಯಂಡ್ H ಅಂದರೆ ಕಾರ್ಬನ್ ಮೋನಾಕ್ಸೈಡ್ ಮತ್ತು ಹೈಡ್ರೋಜನು. ಸೊ ಇದು ಇದರ ಒಂದು ಅಕ್ಯುರೇಟ್ ಆನ್ಸರ್. ಇದೇ ಥರ ನೀವು ಪ್ರೊಡ್ಯೂಸರ್ ಗ್ಯಾಸ್ನ ಕೂಡ ನಿಮಗೆ ಸ್ಟಡಿ ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ಗ್ಯಾಸ್ ಏನಿರುತ್ತೆ ಹೇಳಿ, ಕಾರ್ಬನ್ ಮೋನಾಕ್ಸೈಡ್ ಮತ್ತು ನೈಟ್ರೋಜನ್ ಇದ್ದರೆ ಅದನ್ನೇಂತೀವಿ ಪ್ರೊಡ್ಯೂಸರ್ ಗ್ಯಾಸ್ ಅಂತ ಕರಿತೀವಿ. ಯಾವುದು, ಪ್ರೊಡ್ಯೂಸರ್ ಗ್ಯಾಸ್. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಅಂತ ತೊಗೊಂಡ್ರೆ ಕ್ವಶನ್ ನಂಬರ್ 9. ನೈಸರ್ಗಿಕ ರಬ್ಬರ್ ಅಂದರೆ ನ್ಯಾಚುರಲ್ ರಬ್ಬರ್ನಲ್ಲಿ ಏನನ್ನು ಕೂಡಿಸಿದರೆ ಗಡಸುತನ ಬರುತ್ತೆ. ಗಡಸುತನ ಅಂದರೆ ಏನು, ಹಾರ್ಡ್ನೆಸ್ ಅಂದರೆ ರಬ್ಬಲು ನ್ಯಾಚುರಲ್ ರಬ್ಬರ್ ಇರುತ್ತೆ. ಸೊ ಈಗ ಟೈರ್ಗಳನ್ನೆಲ್ಲ ತಯಾರು ಮಾಡ್ತಾರಲ್ಲ, ಸೊ ಅದನ್ನೇ ಆ ಟೈರ್ಗಳು ತಯಾರು ಮಾಡ್ತಾರೆ ಅಂದರೆ ಅದರಲ್ಲೇ ನ್ಯಾಚುರಲ್ ರಬ್ಬರ್ನಲ್ಲಿ ಏನೋ ಒಂದು ಮಿಕ್ಸಪ್ ಮಾಡ್ತಾರೆ. ಏನು ಮಿಕ್ಸಪ್ ಮಾಡ್ತಾರೆ ಅಂದರೆ, ಸೊ ನೋಡಿ ಗಂಧಕ ಕೊಟ್ಟಿದ್ದಾರೆ, ರಂಜಕ ಕೊಟ್ಟಿದ್ದಾರೆ, ಕಲ್ಲಿದ್ದಲಿ ಕೊಟ್ಟಿದ್ದಾರೆ, ಆಮೇಲೆ ಕಬ್ಬಿಣನ ಮಿಕ್ಸ್ ಅಂತೂ ಮಾಡೋದಿಲ್ಲ. ಸೊ ಇದು ಇದರ ಒಂದು ರಾಂಗ್ ಆನ್ಸರ್. ಕಲ್ಲಿದ್ದಲಿಯನ್ನು ಕೂಡ ರಬ್ಬರ್ನಲ್ಲಿ ಯಾವತ್ತೂ ಮಿಕ್ಸಪ್ ಮಾಡಲ್ಲ. ಸೊ ಇದು ಕೂಡ ಒಂದು ರಾಂಗ್ ಆನ್ಸರ್ ಇದೆ. ಇನ್ನು ರಂಜಕವನ್ನು ನೋಡಿದ್ರೆ ರಂಜಕವನ್ನು ಕೂಡ ಯಾವತ್ತೂ ಅವರು ರಬ್ಬರ್ನಲ್ಲಿ ಮಿಕ್ಸ್ ಮಾಡಲ್ಲ. ಸೊ ಮಿಕ್ಸ್ ಮಾಡೋದು ಯಾವುದಪ್ಪ ಅಂದರೆ ಗಂಧಕ. ಸೊ ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆ ವಾಲ್ಕನೈಸೇಷನ್ ಆಫ್ ದ ರಬ್ಬರ್ ಅಂತ ಒಂದು ಪಾಯಿಂಟ್ಸ್ ಬರುತ್ತೆ. ಸೊ ಆ ಒಂದು ಪಾಯಿಂಟ್ಸ್ನಲ್ಲಿ ಇದನ್ನು ನಾನು ನಿಮಗೆ ಹೇಳಿದ್ದೀನಿ ವಿಡಿಯೋದಲ್ಲಿ. ಸೊ ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಇರೋದು ಅದೇ ವಾಲ್ಕನೈಸೇಷನ್ ಅಂದರೆ ನೈಸರ್ಗಿಕ ರಬ್ಬರಿಗೆ ಗಂಧಕವನ್ನು ಸೇರಿಸಿದ್ರೆ ಅದು ಹಾರ್ಡ್ನೆಸ್ ಆಗಿ ಅದರಲ್ಲಿ ಕನ್ವರ್ಟ್ ಆಗುತ್ತೆ, ಅಂದರೆ ಗಡಸುತನದಕ್ಕೆ ಬರುತ್ತೆ ಅಂತ ಹೇಳಿದ್ದೀನಿ. ಓಕೆ, ಅದು ನಿಜವಾಗ್ಲೂ ಕೂಡ ಇದೆ. ಸೊ ಒಂದು ಅದರ ನ್ಯಾಚುರಲ್ ರಬ್ಬರ್ ಪ್ರಾಪರ್ಟಿ ಜಾಸ್ತಿ ಮಾಡಬೇಕಾದ್ರೆ ಸೊ ನಮಗೆ ಅದರಲ್ಲಿ ಸಲ್ಫರ್ನ ಮಿಕ್ಸ್ ಮಾಡೋಕ್ಕಾಗುತ್ತೆ, ಹೌದಾ. ಸೊ 1887ರಲ್ಲಿ ಹಾರ್ಮನ್ ಫ್ರಾಶ್ ಅಂತಕ್ಕಂಥ ವಿಜ್ಞಾನಿಗಳು ಏನು ಮಾಡಿದ್ರು, ಸೊ ಭೂಮಿಲಿ ಇರ್ತಕ್ಕಂಥ ಒಂದು ಗಂಧಕನ ಹೊರ ತೆಗಿತಕ್ಕಂಥ ವಿಧಾನ ಕಂಡು ಹಿಡಿದ್ರು. ಸೊ ಅದಕ್ಕೆ ಅವರು ಫಾರ್ಶ್ ವಿಧಾನ ಅಂತ ಕೂಡ ಕರೀತಾರೆ, ಅದನ್ನು ಕೂಡ ನಿಮ್ಗೆ ಹೇಳಿದ್ದೀನಿ, ಹೌದಾ. ಇನ್ನು ಸೊ ಇದ್ರ ಒಂದು ಗಂಧಕ ಎಲ್ಲಿ ಸಿಗುತ್ತಪ್ಪ ಅನ್ನೋ ಸೋರ್ಸ್ನ ನೋಡಿದ್ರೆ ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ, ಮೊಟ್ಟೆ, ಮಾಂಸದಲ್ಲಿ ಸಿಕ್ಕಾಪಟ್ಟೆ ನಮಗೆ ಗಂಧಕ ನೋಡೋಕ್ಕೆ ಸಿಗುತ್ತೆ. ಇನ್ನು ನಮ್ಮ ದೇಶದಲ್ಲಿ ನೋಡಬೇಕಾದ್ರೆ ಭಾರತದಲ್ಲಿ ಡೆಹ್ರಾಡೂನಲ್ಲಿ ಸಿಗುತ್ತೆ, ಒಡಿಶಾ ಆಮೇಲೆ ಹಿಮಾಚಲ ಪ್ರದೇಶದಲ್ಲಿ ಒಂದು ಗಂಧಕದಂಥ ಒಂದು ಏರಿಯಾಗಳಿವೆ ಭೂಮಿಯಲ್ಲಿ. ಸೊ ಅಲ್ಲಿಂದ ಗಂಧಕವನ್ನು ತೆಗಿತಾರೆ. ಓಕೆ, ಇಲ್ಲೂ ಕೂಡ ಹೇಳಿದ್ದೀನಿ ಆಲ್ರೆಡಿ. ಇನ್ನು ಕ್ವಶನ್ ನಂಬರ್ 10 ನೋಡಿದ್ರೆ ನೋಡಿ, ಕ್ವಶನ್ ನಂಬರ್ 10 ಏನಿದೆ ಅಂದರೆ ಜೀವಿಗಳ ದೇಹದೊಳಗಿರುವ ಪದಾರ್ಥಗಳ ಅಧ್ಯಯನ ಎಂದರೆ ಯಾವ ರಸಾಯನಶಾಸ್ತ್ರ ಅಂತಲೇ ಅನ್ಬೋದು. ಸೊ ಜೀವಿಗಳ ದೇಹದೊಳಗಿರ್ತಕ್ಕಂಥ ಪದಾರ್ಥಗಳನ್ನು ಅಧ್ಯಯನ ನಾವು ಮಾಡ್ತೀವಿ, ಅದಕ್ಕೂ ಏನೋ ಯಾವುದೋ ಒಂದು ಕೆಮಿಸ್ಟ್ರಿ ಅಂತ ಕರಿತಾರೆ. ಫಿಸಿಕಲ್ ಕೆಮಿಸ್ಟ್ರಿ ಅಂತ ಕರೀತಾರಾ? ಇಲ್ಲ, ನಿಮ್ಗೆ ಗೊತ್ತಿರೋದು ಫಿಸಿಕಲ್ ಕೆಮಿಸ್ಟ್ರಿ ನಲ್ಲಿ ಏನು ಸ್ಟಡಿ ಮಾಡ್ತೀವಿ ಹೇಳಿ ನಾವು. ಫಿಸಿಕಲ್ ಕೆಮಿಸ್ಟ್ರಿ ಏನು ಸ್ಟಡಿ ಮಾಡ್ತೀವಿ, ಯಾರಾದರೂ ಹೇಳ್ತೀರಾ? ಫಿಸಿಕಲ್ ಅಂದರೆ ಭೌತಿಕ, ಯಾವುದೇ ಒಂದು ವಸ್ತು ಇದ್ದರೆ ಆ ಒಂದು ವಸ್ತುವಿನ ಭೌತಿಕ ಗುಣಧರ್ಮಗಳನ್ನು ನಾವು ಸ್ಟಡಿ ಮಾಡ್ತೀವಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಭೌತಿಕ ರಸಾಯನಶಾಸ್ತ್ರ ಅಂತ ಕರಿತೀವಿ. ಅಂದರೆ ಅದರಲ್ಲಿ ಲಾಸ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಆಮೇಲೆ ಥಿಯರಿಗಳಿರ್ಬೋದು. ಸೊ ಅದೆಲ್ಲನ ಸ್ಟಡಿ ಮಾಡೋದೇ ಈ ಒಂದು ಫಿಸಿಕಲ್ ಕೆಮಿಸ್ಟ್ರಿ, ಭೌತಿಕ ರಸಾಯನಶಾಸ್ತ್ರ. ಇನ್ನು ವಿಶ್ಲೇಷಣಾತ್ಮಕ ಅಂದರೆ ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ ಅಂದರೆ, ಸಪೋಸ್ ಈ ಒಂದು ಮ್ಯಾಟ್ರಿಯಲ್ ತಗೊಳ್ಳಿ. ಸೊ ಈ ಮ್ಯಾಟ್ರಿಯಲ್ ಇರ್ತಕ್ಕಂತಹ ಒಂದು
ಸಪ್ರೇಷನ್ ಇರ್ಬೋದು, ಐಡೆಂಟಿಫಿಕೇಷನ್ ಇರ್ಬೋದು, ಆಮೇಲೆ ಅದರ ಒಂದು ಅನಾಲಿಸಿಸ್ ಇರ್ಬೋದು, ಅಂದರೆ ಎಷ್ಟು ಪರ್ಸೆಂಟೇಜು ಯಾವ ಮಿಕ್ಸರ್ಗಳು ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ಅನಾಲಿಸಿಸ್ನ ಏನು ಮಾಡ್ತೀವಿ, ಅದಕ್ಕೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಓಕೆ, ಇನ್ನು ಲಾಸ್ಟ್ ಒಂದಿದೆ ಸಾವಯವ, ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಸೊ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ ಅಂದರೆ ಕಾರ್ಬನದ ಸಂಯುಕ್ತಗಳು ಏನಿರುತ್ತೋ ಸೊ ಅದನ್ನೆಲ್ಲ ಪೂರ್ತಿ ಸ್ಟಡಿ ಮಾಡೋದೇ ಈ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಈ ಎಲ್ಲವನ್ನು ನೋಡೋಕ್ಕಾಗಿ ಸೊ ಜೈವಿಕ ಅಂದರೆ ಬಯೋ ಕೆಮಿಸ್ಟ್ರಿ, ಇದು ಕೂಡ ನಿಮ್ಗೆ ಹೇಳಿದ್ದೀನಿ ನಾನು. ಸೊ ಬಯೋ ಕೆಮಿಸ್ಟ್ರಿ ಅಂದ್ರೇ ಜೀವಿಗಳ ದೇಹದೊಳಗೆ ಇರತಕ್ಕಂತಹ ಒಂದು ಪದಾರ್ಥಗಳ ಅಧ್ಯಯನ ಮಾಡಬಹುದು. ಅದಕ್ಕೆ ನಾವು ಬಯೋ ಕೆಮಿಸ್ಟ್ರಿ, ಬಯೋ ಅಂದರೆ ಜೈವಿಕ. ಸೊ ಈ ಜೈವಿಕ ರಸಾಯನಶಾಸ್ತ್ರವನ್ನು ಯೂಸ್ ಮಾಡಿಕೊಂಡು ಜೀವಿಗಳ ದೇಹದಲ್ಲಿ ಏನೇನಿದೆ ಸೊ ಅಂತೆಲ್ಲ ಪದಾರ್ಥಗಳ ಅಧ್ಯಯನ ಮಾಡೋಕ್ಕೆ ಯೂಸ್ ಆಗುತ್ತೆ. ನೋಡ್ರಿ, ಇನ್ನೊಂದು ಬರುತ್ತೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂತ, ಅಂದರೆ ಕೈಗಾರಿಕೆಗಳ ಬಗ್ಗೆ ಏನು ಅಧ್ಯಯನ ಮಾಡ್ತೀವಲ್ಲ ಸೊ ಅದನ್ನು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಸೊ ಹೀಗೆ ಒಂದು ಕೆಮಿಸ್ಟ್ರಿನಲ್ಲಿ ಅನೇಕ ಶಾಖೆಗಳನ್ನು ಟೈಪ್ಸ್ ಆಫ್ ದ ಕೆಮಿಸ್ಟ್ರಿ ಅಂತ ಬರುತ್ತೆ. ಸೊ ಅದರಲ್ಲಿ ಇದೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಅಲ್ಲಿ ಇದು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇದೇ ಥರ ನಿಮಗೆ ಪ್ರತಿಯೊಂದು ಚಾಪ್ಟರ್ದು ಮೋಸ್ಟ್ ಇಂಪಾರ್ಟೆಂಟ್ MCQ ಕ್ವಶನ್ಸ್ ಏನಿರ್ತಲ್ಲ ಸೊ ಅದನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಸೊ ಇದೇ ಥರ ಮುಂದೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಚಾಪ್ಟರ್ ಸೆಕೆಂಡ್ ಇನ್ನು ಏನು ಕಂಪ್ಲೀಟ್ ಇದೆ ಅದರ ಒಂದು ಸೆಕೆಂಡ್ ಪಾರ್ಟ್ನ ಕೊಡ್ತೀವಿ. ಅದಾದಮೇಲೆ ಈ ಒಂದು ಸೆಕೆಂಡ್ ಚಾಪ್ಟರ್ ಅಂದರೆ ಧಾತುಗಳ ಆವರ್ತನೆ ವರ್ಗೀಕರಣ ಇದೆಯಲ್ಲ ಸೊ ಅದರ ಬಗ್ಗೆಯೂ ಕೂಡ ಇದೇ ಥರ ನಿಮಗೆ MCQ ಕ್ವಶನ್ಗಳು ಸಿಗುತ್ತೆ. ಅದನ್ನು ನೀವು ಸ್ಟಡಿ ಮಾಡ್ಬೋದು. ಓಕೆ, ನೀವೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆಮೇಲೆ ಅವ್ರಿಗೆ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಒಂದು ಲೈಕ್ ಕೂಡ ಕೊಡ್ತೇವ್ರಿ. ಹಾಗೆ ಯಾಕಂದ್ರೆ ನಾವು ನಿಮಗೋಸ್ಕರ ಕಷ್ಟಪಟ್ಟು ಫ್ರೀಯಾಗಿ ಟೋಟಲ್ ನಾವು ವಿಡಿಯೋದೆಲ್ಲ ಫ್ರೀ, ಇಲ್ಲಿ ಯಾವುದೇ ರೀತಿ ಒಂದು ದುಡ್ಡು ಕೊಡಬೇಕಾಗಿಲ್ಲ, ಯಾವುದೇ ರೀತಿ ಕ್ಲಾಸಿಗೆ ಕೂಡ ದುಡ್ಡು ಕೊಡಬೇಕಲ್ಲ, ಜಸ್ಟ್ ನೀವು ನೋಡಿದ್ರೆ ಸಾಕು ನಮಗೆ. ಹೌದಾ? ಓಕೆ, ಈ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ, ಅವರು ಕೂಡ ಶೇರ್ ಮಾಡಿ, ಒಂದು ಲೈಕ್ ಕೂಡ ಕೊಡ್ತಾರೆ. ಮತ್ತು ಮುಂದಿನ ಒಂದು ಧಾತುಗಳ ಆವರ್ತನೆ ವರ್ಗೀಕರಣ ಅಂತ ಸೆಕೆಂಡ್ ಪಾರ್ಟ್ ಉಳಿದೆ, ಅಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಥ್ಯಾಂಕ್ ಯು.